ನಿನ್ನೆ ನಾನು ನಿಮ್ಗೆ ಒಂದು ವಿಡಿಯೋ ತೋರಿಸಿದ್ದೆ ರೀ, ಬೆಣ್ಣೆ ಹೆಂಗೆ ತೆಗಿಯೋದು ಕೆನೆಯಿಂದ ಅಂತ. ಆ ಹೊತ್ತಿಗೆ ಕೆನೆ ಮಜ್ಜಿಗೆ ಉಳ್ದಿತ್ತು. ಅದನ್ನ ನಮ್ಮ ಮನೆಯೊಳಗೆ ಯಾರೂ ಇಷ್ಟಪಡಂಗಿಲ್ಲ, ಹಾಗೆ ಇಟ್ಬಿಡ್ತೇವೆ ನಾವು. ಅದಕ್ಕೆ ಹಂಗೆ ಆಗಬಾರ್ದು ಅಂತೇಳಿ ನಾ ಅದ್ರದ್ದೊಂದು ರೆಸಿಪಿ ಮಾಡಿದೆ ರೀ. ಏನು ಮಾಡೇನಿ ಅಂದ್ರೆ ದೋಸೆ ಮಾಡೇನಿ, ಭಾಳ ಚಲೋ ಆಗ್ಯದ್ರಿ. ನೋಡೋಣ ಬರ್ರಿ ಹೆಂಗೆ ಮಾಡೇನಂತ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮಗೆ ಮಜ್ಜಿಗೆ ದೋಸೆ ಭಾಳ ಸುಲಭವಾಗಿ ಮಾಡೋದು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನೆನಪಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನಗಾಗಿ ನಾನು ವಿಡಿಯೋ ನೋಡ್ಲಿಕ್ಕೆ ಇಡ್ತಿರಲ್ಲ, ತುಂಬ ಥ್ಯಾಂಕ್ಸ್ ನಿಮ್ಗೆ. ಈಗ ನೋಡ್ರಿ, 3 ಗ್ಲಾಸ್ ಅಕ್ಕಿ ತಗೊಂಡೇನ್ರಿ, ರೇಷನ್ ಅಕ್ಕಿ ಇತ್ತದು. 3 ಗ್ಲಾಸ್ ರೇಷನ್ ಅಕ್ಕಿಗೆ 1 ಮುಷ್ಟಿ ಮೆಂತೆ ಇಷ್ಟೇ ನೆನೆ ಹಾಕೇನ್ರಿ ನಾನು. ಉದ್ದಿನ ಬೇಳೆ, ಹೆಸರು ಬೇಳೆ ಏನೂ ಹಾಕಿಲ್ಲ. 3 ಗ್ಲಾಸ್ ರೇಷನ್ ಅಕ್ಕಿಗೆ 1 ಮುಷ್ಟಿ ಮೆಂತೆ ಹಿಂದಿನ ದಿವಸ ರಾತ್ರಿ ನೆನೆ ಹಾಕ್ಬಿಡೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ತೊಳೆದು ಸ್ವಚ್ಛಾಗಿ ಮಿಕ್ಸಿಗೆ ಹಾಕೊಂಡ್ಬಿಡೋಣಂತ್ರಿ. ಬ್ಯಾಳೆ ಕೂಡ ಇಲ್ಲ ರೀ ಈ ದೋಸೆಗೆ, ಭಾಳ ಚಲೋ ಆಗ್ತದ. ಆಮೇಲೆ ಈ ದೋಸೆ ತಿಂದ್ರೆ ನೀರು ಕುಡಿಸಂಗಿಲ್ಲ. ಈಗ ಬ್ಯಾಸಿಗೆ ನೀವೇನಾರ ದೋಸೆ ತಿಂದ್ರೆ ಬರೀ ನೀರು ಕುಡಿಸ್ಬೇಕು ಅನ್ನಿಸ್ತದ, ಹಂಗೆ ಆಗೋದೇ ಇಲ್ಲ. ಭಾಳ ಚಲೋ ಆಗ್ತದ್ರಿ ಈ ದೋಸೆ. ಆಮೇಲೆ ಏನು ಮಿಕ್ಸಿಗೆ ಹಾಕೋ ಮುಂದೆ ನೀರು ಹಾಕಂಗಿಲ್ಲ. ಇದೇನು ಮಜ್ಜಿಗೆ ಐತಲ್ಲ, ಆ ಮಜ್ಜಿಗೆ ಫಸ್ಟ್ ಹಾಕೋಣಂತ. ಅದ್ರ ಮ್ಯಾಲೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು. ಈ ರೀತಿ ನೋಡ್ರಿ ಫುಲ್ ನೈಸ್ ರುಬ್ಕೊಂಡ್ಬಿಡೋಣಂತ್ರಿ. 2 ಟ್ರಿಪ್ ಆಯ್ತು ರೀ, ಯಾಕಂದ್ರೆ 3 ಗ್ಲಾಸ್ ಹಾಕಿದ್ನಲ್ಲ, ಹಾಗಾಗಿ 2 ಟ್ರಿಪ್ ಒಳಗೆ ಫುಲ್ ನೈಸ್ ಅಕ್ಕಿ ಮತ್ತು ಮೆಂತೆಯನ್ನು ನೆನೆ ಹಾಕಿದ್ದೆ ಅದನ್ನು ರುಬ್ಕೊಂಡ್ಬಿಡ್ತೇನೆ. ಆಮೇಲೆ ಏನಾಗ್ತದ್ರಿ, ಇದು ನೀವು ಡಬ್ಬಿಗೂ ಕಟ್ಬೋದು, ಟಿಫಿನ್ ಬಾಕ್ಸಿಗೆ ಅಂತ ಹೇಳಿ. ಭಾರಿ ಚಲೋ ಆಗ್ತಾವ ದೋಸೆ. ಕಲರು ಭಾಳ ಚಂದ ಬರ್ತದ್ರಿ. ಇದು ಪಳದೆ ಆದ್ರೂ ಮಾಡ್ಬೋದು ಆ ಮಜ್ಜಿಗಿದ. ಆದ್ರೂ ಪಳದೆ ಒಳಗೂ ಒಂದು ಸ್ವಲ್ಪ ಕೆನಿ ವಾಸನೆ ಬರ್ತದಲ್ಲ, ಹಂಗಾಗಿ ಇಷ್ಟನೇ ಬಿಡಂಗಿಲ್ಲ. ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಹಿಂಗೆಲ್ಲ ಮಾಡ್ಬೇಕಾಗ್ತದೆ. ಈ ದೋಸೆ ಮಾಡಿಬಿಟ್ರೆ ಭಾಳ ಚಲೋ ರೀ, ಮುಗಿದು ಹೋಗ್ಬಿಡ್ತದ. ಮಜ್ಜಿಗೆನೂ ವೇಸ್ಟ್ ಆಗಂಗಿಲ್ಲ, ಆಮೇಲೆ ದೋಸೆ ಕೂಡ ಭಾಳ ಚಲೋ ಆಗ್ತಾವ. ಒಂದು ದಿನದ ಟಿಫಿನ್ ಟೆನ್ಷನ್ ಕಮ್ಮಿ ಆಗ್ತದೆ ನೋಡ್ರಿ, ಹೇಳ್ತೇನೆ ನಾನು. ಈಗ ನೋಡ್ರಿ ಲಾಸ್ಟ್ ಒಂದು ಸ್ವಲ್ಪ ಇತ್ತು ರೀ ಅಕ್ಕಿ, ಅದನ್ನ ಹಾಕಿದೆ. ಆಮೇಲೆ ಕಲರ್ ಬರ್ಬೇಕಲ್ರಿ, ಬರೀ ನೀವು ಅಕ್ಕಿ ಹಾಕಿದ್ರೆ ಅಷ್ಟು ಕಲರ್ ಬರಂಗಿಲ್ಲ. ಅದಕ್ಕೆ ಅವಲಕ್ಕಿ ಹಾಕ್ತೇನೆ ರೀ, 2 ಮುಷ್ಟಿ ಅವಲಕ್ಕಿ. 3 ಗ್ಲಾಸ್ ಅಕ್ಕಿ, 1 ಮುಷ್ಟಿ ಮೆಂತ್ಯ, 2 ಮುಷ್ಟಿ ಅವಲಕ್ಕಿ ಇದು ಹಾಕಿ ಮೀಡಿಯಮ್ ಅವಲಕ್ಕಿ ತೊಗೊಂಡೇನ್ರಿ. ಅದಕ್ಕೆ ಮಜ್ಜಿಗೆ ಏನು ಉಳ್ದಿತ್ತಲ್ಲ ಒಂದಿಷ್ಟು ಮಜ್ಜಿಗೆ ಹಾಕಿ ಚೆಂದಾಗಿ ನೈಸಾಗಿ ರುಬ್ಬಿ ಬಿಡೋಣಂತ. ಫುಲ್ ರುಬ್ಬಿ ಈಗ ಅದನ್ನಷ್ಟು ಮಿಕ್ಸ್ ಮಾಡಿ ಇಡೋಣಂತ. ಇದು ಹೆಂಗಂದ್ರೆ ರೀ, ನೀವು ಮುಂಜಾನೆ ಅಕ್ಕಿ ನೆನೆ ಹಾಕಿದ್ರೆ ರಾತ್ರಿ ರುಬ್ಬಿಡ್ಬೇಕ್ರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ರಾತ್ರಿ ನೆನೆ ಹಾಕಿದ್ರೆ ಮುಂಜಾನೆ ರುಬ್ಬಬೇಕು, ರಾತ್ರಿ ಮಾಡ್ಬೇಕು. ಈ ಟೈಪ್ನಾಗೆ ಮಾಡ್ಬೇಕು. ಇದು ಉಬ್ಬಿದ್ರೂ ಕೂಡ ಒಂದು ಸ್ವಲ್ಪ ಹುಳಿ ಒಡೆಯಂಗಿಲ್ಲ ಹಿಟ್ಟು. ಅಕಸ್ಮಾತ್ ಒಂದು 2 ತಾಸು ಹೊರಗಿಟ್ಟಿವಪ್ಪ, ಬ್ಯಾರೆ ನಾವು ಉದ್ದಿನ ಬೇಳೆ ದೋಸೆ ಆದ್ರೆ 2 ತಾಸು ಹೊರಗಿಡ್ಬೇಕಾಗ್ತದೆ. ಹಂಗೆ ಹೊರಗೆ ಇದನ್ನ ಇಟ್ಟಾಗ ಹುಳಿ ಆಗಂಗಿಲ್ರಿ ಇದು ಹಿಟ್ಟು ಈ ಬ್ಯಾಸ್ಗಿ ಒಳಗೆ. ಅದ ಒಂದು ನೋಡ್ರಿ ಭಾಳ ಚಲೋ. ಆಮೇಲೆ ಏನು ಮಸ್ತ್ ಘಮ ಘಮ ವಾಸನೆ ಬರ್ತದ್ರಿ. ಆ ಮಜ್ಜಿಗೆ ಹಾಕಿ ಮಾಡಿರ್ತೇವೆ, ಕೆನೆ ಮಜ್ಜಿಗೆ ಅಂತ ಏನೋ ಗೊತ್ತಿಲ್ಲ, ತುಪ್ಪದ ವಾಸನೆ ಬಂದಂಗೆ ಬರ್ತದ ದೋಸೆ ಮಾಡೋ ಮುಂದೆ. ಇನ್ನೊಂದು ಟಿಪ್ ಹೇಳ್ತೇನೆ ರೀ ನಿಮ್ಗೆ, ದೋಸೆ ಹಿಟ್ಟು ಕಲಸೋ ಮುಂದೆ ಕೈಲೇ ಕಲಿಸ್ಬೇಕ್ರಿ, ಅಂದ್ರೆ ಅದು ಮಸ್ತ್ ಚಲೋ ಅವ್ರಿಗೆ ಆಗ್ತಾವ ದೋಸೆ. ನಮ್ದು ಬಾಡಿ ಹೀಟ್ ಏನಿರ್ತದಲ್ಲ, ಅದು ಆ ಹಿಟ್ಟು ಕಲಿಸಿದಾಗ ಫರ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಚಲೋ ಇದನ್ನ ಕಲಿಸ್ಕೊಂಡ್ಬಿಡೋಣ ಅಂತ ಒಂದ್ಸಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ಲಿಕ್ಕತ್ತೇನ್ರಿ ನಾನು ಇದನ್ನ ಫುಲ್ ನೀಟಾಗಿ ಇದನ್ನ ಕಲಿಸ್ಕೊಂಡ್ಬಿಡೋಣ ಅಂತ. ಇದಕ್ಕೆ ಬೇಕಲ್ರಿ ಸೈಡ್ ಸಾಂಬಾರ್ ಮಾಡಿದ್ದೆ, ವಟಾಣಿ ಹಾಕಿ ಸಾಂಬಾರ್ ಮಾಡಿದ್ದೆ, ಕೊಬ್ಬರಿ ಚಟ್ನಿ ಮಾಡಿದ್ದೆ ರೀ. ಇವತ್ತೊಂದು ಹೀರೋ ಅಂದ್ರೆ ದೋಸೆ ಅಷ್ಟೆ, ಅದನ್ನೊಂದೇ ತೋರಿಸ್ಲಿಕತ್ತೀನಿ. ಸಾಂಬಾರ್ ಮಾಡೇನಂತ ತೋರಿಸ್ತೀನಿ ಅಷ್ಟೆ. ಅದ್ರ ಮೇನ್ ಇವತ್ತು ದೋಸೆ ಅದೇ ಅದು. ಈಗ ನೋಡ್ರಿ ರೆಡಿ ಆಯ್ತಾ, ಸೂಪರ್ ಆಗಿರೋ ವಟಾಣಿ ಹಾಕಿದ್ದೆ ಸಾಂಬಾರ್. ಈಗ ಫಸ್ಟ್ ದೋಸೆ ಒಂದೇದು ಹಾಕ್ತೇವಲ್ರಿ, ಏನಾದ್ರೂ ಸ್ಟಾರ್ಟಿಂಗ್ ಮಾಡೋ ಮುಂದೆ ಹೆಂಗಾಗ್ಯದೋ ಹಿಟ್ಟು ಅನ್ನೋದು ಇರ್ತದ. ಎಲ್ಲ ನಾವ್ ಏನ್ ಮಾಡ್ಬಿಡ್ತೀವಿ, ಯೂಟ್ಯೂಬರ್ಸ್ ಮಸ್ತ್ ಆಗಿದ್ದ ದೋಸೆನ ನಿಮಗೆ ಫಸ್ಟ್ ತೋರಿಸ್ಬಿಡ್ತೇವ್ರಿ. ಅಂದ್ರೆ ಮೊದ್ಲೇದ ಭಾಳ ಚಂದ ಎದ್ ಬಿಡ್ತದೇನೋ ಅನ್ನೋರಂಗ. ಆದ್ರೆ ಹಂಗಿರಂಗಿಲ್ರಿ, ಫಸ್ಟ್ ನಾವು ಪ್ರಯೋಗ ಮಾಡಿ ನೋಡೋದು. ಅಂದ್ರೆ ಒಂದು ಹಾಕಿ ನೋಡೋದು, ಸ್ವಲ್ಪ ಸಣ್ಣದು ಹಂಚು ಮೇಲೆ, ಹಂಚು ಕಾದದೋ ಇಲ್ಲೋ, ಆಮೇಲೆ ಈ ಹಿಟ್ಟಿಗೆ ಈ ಹಂಚು ಎಲ್ಲ ಸೆಟ್ ಅದನೋ ಇಲ್ಲೋ ಅಂತ. ನಾನು ನೋಡಿದ್ನೆ, ಭಾಳ ಚಲೋ ಎದ್ದು ಬಿಡ್ತ್ರಿ, ಟೆನ್ಷನ್ನ ಆಗ್ಲಿಲ್ಲ ನಂಗೆ. ಆತ್ ನಡಿಪ ಚಲೋ ಬಂತು ಅಂತ ಹೇಳಿ ಮುಂದೆ ಪಟ್ ದೋಸೆಗಳು ಶುರು ಆದವು. ಅದಕ್ಕೆ ಫಸ್ಟ್ ದೋಸೆ ಯಾವಾಗಲೂ ಸ್ವಲ್ಪ ಸಣ್ಣದು ಹಾಕ್ಬೇಕ್ರಿ, ಆಮೇಲಿಂದ
ನೀವು ನಿಮ್ಮ ನಾರ್ಮಲ್ ಎಷ್ಟು ಬೇಕೋ ಅಷ್ಟು ಸೈಜ್ ಹಾಕ್ಬೋದು. ಇನ್ನೊಂದು ಏನಂದ್ರೆ ಇದು ಭಾಳ ತೆಳ್ಳಗೆ ಮಾಡಿದೆ ಅಥವಾ ಭಾಳ ದಪ್ಪ ಮಾಡಿದೆ, ಇನ್ನು ದಪ್ಪ ಮಾಡ್ಬೋದು ನೀವು. ಬ್ರೆಡ್ ದೋಸೆ ಸಿಗುತ್ತೆ, ಅದ್ರ ಭಾಳ ತೆಳ್ಳಗೆ ಮಾಡಿದ್ರೆ ಇಮಿಡಿಯೇಟ್ ತಿನ್ಬೇಕಾಗ್ತದೆ. ಈ ರೀತಿ ಮೀಡಿಯಂ ಇಡೋದು, ಇಲ್ಲ ದಪ್ಪ ಮಾಡಿದ್ರೆ ನೀವು ಟಿಫಿನ್ ಬಾಕ್ಸ್ಗೂ ಇದನ್ನ ಕಟ್ಬೋದು. ಭಾಳ ಚಲೋ ಆಗ್ತದ್ರಿ ಇದು ದೋಸೆ. ಕಲರ್ ನೋಡ್ರಿ ಎಷ್ಟು ಮಸ್ತ್ ಬರ್ತದೆ, ಯಾಕಂದ್ರೆ ಅವಲಕ್ಕಿ ಹಾಕಿರ್ತೀವಲ್ಲ, ಮೀಡಿಯಂ ಅವಲಕ್ಕಿ, ಹಂಗಾಗಿ ಕಲರು ಕೂಡ ಭಾಳ ಚಲೋ ಬರ್ತದೆ. ಆಮೇಲೆ ಇನ್ನೊಂದು ಮೈ ನಾ ಹಿಂಗೆ ಹೊಳ್ಳಿಸಿ ಬೇಸಂಗೆ ಇಲ್ರಿ, ಇದು ಒಂದೇ ಮೈ ಸಾಕು. ಮೇಲೆ ಲಿಡ್ ಮುಚ್ಚಿದಕ್ಕೆ ಮ್ಯಾಲಿನ ಪಾರ್ಟು ಕೂಡ ಬೆಂದಿರ್ತದೆ ನೋಡ್ರಿ. ಎಂತ ಮಸ್ತ್ ಆದ್ರಿ ದೋಸೆ, ಭಾರಿ ಚಲೋ ಆಗ್ತದ್ರಿ ಇದು. ಟಿಫಿನ್ ಬಾಕ್ಸಿಗೂ ಕಟ್ಕೊಡ್ಬೋದು, ಮನೆಯೊಳಗೂ ತಿನ್ಬೋದು. ಆಮೇಲೆ ಈಗ ಉದ್ದಿನ ಬೇಳೆ ಹಾಕಿ ಮಾಡಿದ ದೋಸೆ ತಿಂದ್ಮೇಲೆ ನೀರು ಭಾಳ ಕುಡಿಸ್ತದ್ರಿ, ಹಂಗ ಆಗಂಗೆ ಇಲ್ರಿ ಇದು, ಒಟ್ಟ ನೀರು ಕುಡ್ಸಂಗಿಲ್ಲ ನೋಡ್ರಿ. ನಾರ್ಮಲ್ ನಾವೇನು ಟಿಫಿನ್ ಮಾಡಿರ್ತೀವಲ್ಲ, ಉಪ್ಪಿಟ್ಟು ಅವಲಕ್ಕಿ ಆ ಟೈಪ್ ದೋಸೆ ತಿಂದೇವಿ ಹಿಂಗೆ ಅನ್ನಿಸ್ತದ್ರಿ ಇದು. ನನ್ನ ವಿಡಿಯೋ ಭಾಳ ಇಷ್ಟಪಡ್ಲಿಕತ್ತೀರಿ ನೀವೆಲ್ಲ. ನಿಮ್ದೆಲ್ಲ ಟೈಮ್ ಒಂದು ಸ್ವಲ್ಪ ನಾನು ವಿಡಿಯೋ ನೋಡ್ಲಿಕ್ಕೆ ಇಡ್ಲಿಕತ್ತೀರಿ, ನನಗೆ ಭಾಳ ಖುಷಿ ಆಗ್ಲಿಕತ್ತದ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ಕೆಲವೊಬ್ರೆಲ್ಲ ಕ್ವಶನ್ಸ್ ರಗಡ ಕೇಳಿರಿ. ಒಂದು ದಿವಸ ನಾ ಲೈವ್ ಬರ್ತೇನೆ, ಎಂದ್ ಬರಲಿ ಅನ್ನೋದೊಂದು ಸ್ವಲ್ಪ ನೀವು ಹೇಳ್ರಿ ನನಗೆ. ಸಂಡೇ ಬರಬೇಕಾ ಹೆಂಗೆ ಏನಂತ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಕೆಲವೊಂದು ರೆಸಿಪಿ ಕೇಳಿಕತ್ತೀರಿ, ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ನಾನೀಗ ಭಾಳ ದಿವಸ ಗ್ಯಾಪ್ ಮಾಡಿದ್ನಲ್ರಿ, ಹಂಗಾಗಿ ನನ್ನ ಹತ್ರ ರೆಸಿಪಿ ರೆಡಿ ಇದ್ದು ಅವನ್ನೆಲ್ಲ ಹಾಕೋತ ಹೊಂಟೇನೀಗ. ಅದಾದ ಕೂಡಲೇ ನಿಮಗೆ ನೀವು ಹೇಳಿದ್ದನ್ನ ರೆಸಿಪಿಗಳನ್ನು ಮಾಡ್ತೇನೆ. ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ವಿಡಿಯೋ? ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಪ್ಲೇಕ್ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೋಡ್ರಿ, ಸೂಪರ್ ಆಗಿರುವಂಥ ಸಾಂಬಾರ್ ಜೋಡಿನೂ ಮಸ್ತ್ ಆಗ್ತದ್ರಿ, ಚಟ್ನಿ ಜೋಡಿನೂ ಚಲೋ ಆಗ್ತದ. ಇವ್ಯಾವು ಬೇಡಪ್ಪ ನಮ್ಗೆ, ಸ್ವಲ್ಪ ಮೇಲೆ ತುಪ್ಪ ಹಾಕಿ ಚಟ್ನಿ ಪುಡಿ ಹಚ್ಕೊಂಡು ತಿಂದ್ರು ಅದು ಕೂಡ ಸೂಪರ್ ಆಗ್ತದ್ರಿ ಈ ದೋಸೆ. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.